ಹೆಲೋ ಫ್ರೆಂಡ್ಸ್, ಪವರ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಹಾಗೆ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾವು ಪರಮಾಣು ಅಂದರೆ ಏನು ಅನ್ನೋದನ್ನು ನೋಡೋಣ. ಪರಮಾಣು ಆ್ಯಟಮ್ ಅಂತ ಕರಿತೀವಿ ನಾವು. ಆ್ಯಟಮ್ ಅಂದರೆ ಚಿಕ್ಕದಾದ ಕಣ, ಕೊನೆಯದಾದ ಪೀಸ್. ಅದನ್ನು ನಾವು ಬರೀ ಕಣ್ಣಿನಿಂದ ನೋಡೋಕ್ಕಾಗಲ್ಲ. ಚಿಕ್ಕವಾದ ಪುಡಿ ಅಂತ ನಾವು ಕರಿಬೋದು ಅದನ್ನು. ಅದರಲ್ಲಿ ನ್ಯೂಕ್ಲಿಯಸ್, ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಮತ್ತು ನ್ಯೂಟ್ರಾನ್ಸನ್ನು ಹೊಂದಿರುತ್ತೆ. ಈ ನ್ಯೂಟ್ರಾನ್ಸಲ್ಲಿ ನ್ಯೂಟ್ರಲ್ ಚಾರ್ಜರ್ ಇರುತ್ತೆ. ಅದು ಯಾವುದೇ ಪಾಸಿಟಿವ್ ಚಾರ್ಜ್ ಆದರೆ ನೆಗೆಟಿವ್ ಚಾರ್ಜನ್ನು ಹೊಂದಿರಲ್ಲ. ಪ್ರೋಟಾನ್ಸ್ ಪಾಸಿಟಿವ್ ಚಾರ್ಜ್ ಹೊಂದಿರುತ್ತೆ. ಎಲೆಕ್ಟ್ರಾನ್ಸು ನೆಗೆಟಿವ್ ಚಾರ್ಜನ್ನು ಹೊಂದಿರುತ್ತೆ. ನ್ಯೂಕ್ಲಿಯಸ್ ಒಳಗಡೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ. ಈ ನ್ಯೂಟ್ರಾನ್ಸ್ ಅನ್ನೋದು ಪ್ರೋಟಾನ್ಸನ್ನು ಅಂಟು ರೀತಿಯಲ್ಲಿ ಗಮ್ಮಿನ ಥರ ಅದನ್ನು ಹಿಡಿದಿಟ್ಕೊಂಡಿರುತ್ತೆ. ಹಾಗೆ ಎಲೆಕ್ಟ್ರಾನ್ ಚಾರ್ಜಸ್ಸು ಈ ಪ್ರೋಟಾನ್ ಸುತ್ತಾ ಇರುತ್ತೆ. ಹಾಗೆ ಒಂದು ಡೌಟ್ ಆಗ್ಬೋದು ನಿಮಗೆ, ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್ ಅಟ್ರ್ಯಾಕ್ಟ್ ಆಗುತ್ತಲ್ವಾ, ಯಾಕದು ದೂರದಲ್ಲಿದೆ ಅಂತ. ಈಗ ಎಕ್ಸಾಂಪಲ್ ನೋಡಿ, ನಾವು ಒಂದು ಕಲ್ಲಿಗೆ ದಾರ ಕಟ್ಕೊಂಡು ಅದನ್ನು ಸುತ್ತಿಸಿದಾಗ ಅದು ನಮ್ಮ ಸುತ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಇದು ಕೂಡ ಪ್ರೋಟಾನ್ಸು ಎಲೆಕ್ಟ್ರಾನ್ಸನ್ನು ಸುತ್ತಿಸ್ತಾ ಇರುತ್ತೆ. ಅದನ್ನು ನಾವು ಯಾವಾಗ ಕಲ್ಲನ್ನು ಬಿಡ್ತೀವಲ್ಲ, ಕೈ ಬಿಟ್ಟಾಗ ಅದು ಕಲ್ಲು ನಮ್ಮ ದೂರ ಹೋಗಿಬಿಡುತ್ತೆ. ಅದೇ ರೀತಿ ಇದು ವರ್ಕ್ ಆಗುತ್ತೆ. ಎಲೆಕ್ಟ್ರಾನ್ಸು ನೆಗೆಟಿವ್ ಚಾರ್ಜನ್ನು ಹೊಂದಿರುತ್ತೆ, ಪ್ರೋಟಾನ್ಸು ಪಾಸಿಟಿವ್ ಚಾರ್ಜನ್ನು ಹೊಂದಿರುತ್ತೆ. ಹಾಗಾದರೆ ವೋಲ್ಟೇಜ್ ಅಂದರೆ ಏನು ಅನ್ನೋದನ್ನು ನೋಡೋಣ, ಡೆಫಿನಿಷನ್ ನೋಡೋಣ. ವೋಲ್ಟೇಜ್ ಈಸ್ ದಿ ಫೋರ್ಸ್ ಆರ್ ಪ್ರೆಷರ್ ದಟ್ ಪುಷಸ್ ಎಲೆಕ್ಟ್ರಾನ್ಸ್ ಥ್ರೂ ಎ ಕಂಡಕ್ಟರ್. ಇದರದ್ದು SI ಯೂನಿಟ್ ಬಂದು ವೋಲ್ಟ್ ಆಗಿರುತ್ತೆ. ಅಂದರೆ ವೋಲ್ಟೇಜ್ ಏನು ಅನ್ನೋದನ್ನು ನೋಡೋಣ. ನೋಡಿ, ಒಂದು ಕಂಡಕ್ಟರ್ ಇದೆ, ಇನ್ಸುಲೇಟೆಡ್ ಕಂಡಕ್ಟರ್ ಇದೆ. ಅದರ ಒಳಗಡೆ ತೋರಿಸ್ತಾ ಇದ್ದೀನಿ. ಇವೆಲ್ಲ ನೆಗೆಟಿವ್ಲಿ ಚಾರ್ಜಡ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಒಂದು ಕಡೆ ಇನ್ನೊಂದು ಕಡೆಗೆ ಫ್ಲೋ ಆಗೋದಕ್ಕೆ ಒಂದು ಎನರ್ಜಿ ಅಥವಾ ಏನಾದರೂ ಫೋರ್ಸ್ ಬೇಕು, ಪ್ರೆಷರ್ ಬೇಕು. ಅದನ್ನು ಪುಷ್ ಮಾಡೋದಕ್ಕೆ, ಒಂದು ವಸ್ತುನ ಇನ್ನೊಂದು ಕಡೆ ಪುಷ್ ಮಾಡೋದಕ್ಕೆ ಹೇಗೆ ಎನರ್ಜಿ ಬೇಕು, ಅದೇ ರೀತಿ ಎನರ್ಜಿ ಬೇಕು. ಆ ಎನರ್ಜಿನ ನಾವು ಏನಂತೀವಿ, ವೋಲ್ಟೇಜ್ ಅಂತ ಕರಿತೀವಿ. ಈ ಪುಷ್ ಮಾಡೋ ಫೋರ್ಸ್ ಇದೆಯಲ್ಲ, ಅದನ್ನು ನಾವು ವೋಲ್ಟೇಜ್ ಅಂತ ಕರಿತೀವಿ. ನೋಡಿ, ಎಲೆಕ್ಟ್ರಾನ್ಸ್, ಇಲ್ಲಿ ನೆಗೆಟಿವ್ ಚಾರ್ಜಡ್ ಎಲೆಕ್ಟ್ರಾನ್ಸ್ ಇದೆ ಎಲ್ಲ ಕಂಡಕ್ಟರಲ್ಲಿ. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದಕ್ಕೆ ಈ ಫೋರ್ಸ್ ಒಬ್ಬ ಫೋರ್ಸ್ ಹಾಕ್ತಾನಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ, ವೋಲ್ಟೇಜ್ ಅಂತೀವಿ. ನೋಡಿ, ಮೂವ್ ಆಗ್ತಾ ಇದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗ್ತಾ ಇದೆ. ಈ ಮೂವ್ ಆಗೋದಕ್ಕೆ ಪುಷ್ ಮಾಡೋ ಎನರ್ಜಿನ ಅಥವಾ ಫೋರ್ಸನ್ನು ನಾವು ವೋಲ್ಟೇಜ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿ, ಒಂದು ವಾಟರ್ ಪೈಪ್ ಇದೆ. ಆ ಪೈಪಲ್ಲಿ ಒಂದು ಮೋಟಾರು ಪುಷ್ ಮಾಡ್ತಾಯಿದೆ, ವಾಟರನ್ನು ಪುಷ್ ಮಾಡ್ತಾಯಿದೆ. ಆ ಪುಷ್ ಮಾಡೋದನ್ನೇ ಎನರ್ಜಿನೇ ಏನು ಹೇಳ್ತೀವಿ, ವೋಲ್ಟೇಜ್ ಅಂತ ಹೇಳ್ತೀವಿ. ಇಲ್ಲಿ ಹಾಗೆ ಒಬ್ಬ ಸ್ಲೋಪಲ್ಲಿ ಒಂದು ತಳ್ಳುತ್ತಾ ಇದ್ದಾನೆ, ಒಂದು ಬಾಕ್ಸನ್ನು ತಳ್ತಾ ಇದ್ದಾನೆ. ಈ ಎನರ್ಜಿನ ನಾವು ಏನು ಹೇಳ್ತೀವಿ, ವೋಲ್ಟೇಜ್ ಅಂತ ಹೇಳ್ತೀವಿ. ಹಾಗೆ ಒಬ್ಬ ಬಾಕ್ಸನ್ನು ಪುಷ್ ಮಾಡ್ತಾ ಇದ್ದಾನೆ, ಅದನ್ನು ಕೂಡ ಹಾಗೆ ವೋಲ್ಟೇಜ್ ಅಂತ ಹೇಳ್ತೀವಿ. ಒಬ್ಬ ತಳ್ಳು ಗಾಡಿಯನ್ನು ಸ್ಲೋಪಲ್ಲಿ ತಳ್ಕೊಂಡು ಹೋಗ್ತಾ ಇದ್ದಾನೆ. ಆ ಪುಷ್ ಮಾಡೋ ಎನರ್ಜಿನ ನಾವು ವೋಲ್ಟೇಜ್ ಅಂತ ಹೇಳ್ತೀವಿ. ನೋಡಿ, ಪುಷ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ, ಅದನ್ನು ನಾವು ವೋಲ್ಟೇಜ್ ಅಂತ ಹೇಳ್ತೀವಿ. ವೋಲ್ಟೇಜ್ ಅಂದರೆ ಗೊತ್ತಾಯಿತು. ಇವಾಗ ಕರೆಂಟ್ ಅಂದರೆ ಏನು ಅನ್ನೋದನ್ನು ನೋಡೋಣ, ಡೆಫಿನೇಷನ್ ನೋಡೋಣ. ಕರೆಂಟ್ ಈಸ್ ದಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಸರ್ಕ್ಯೂಟ್. ಇದ್ರದ್ದು SI ಯೂನಿಟ್ ಬಂದು ಆ್ಯಂಪಿಯರ್ ಆಗಿರುತ್ತೆ. ನೋಡೋಣ ಕರೆಂಟ್ ಅಂದರೆ ಏನು ಅನ್ನೋದನ್ನು. ನೋಡಿ, ಇಲ್ಲೊಂದು ಕಂಡಕ್ಟರ್ ಇದೆ. ಕಂಡಕ್ಟರಲ್ಲಿ ಎಲ್ಲ ನೆಗೆಟಿವ್ಲಿ ಚಾರ್ಜಡ್ ಎಲೆಕ್ಟ್ರಾನ್ಸ್ ಇದೆ. ಆ ಎಲೆಕ್ಟ್ರಾನ್ಸನ್ನು ಮೂವ್ ಮಾಡೋದಕ್ಕೆ ಏನು ಬೇಕು ಅಂದ್ವಿ, ವೋಲ್ಟೇಜ್. ಅದು ಪುಷ್ ಮಾಡೋ ಎನರ್ಜಿನ ನಾವು ವೋಲ್ಟೇಜ್ ಅಂದ್ವಿ. ಇಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ನೋಡಿ, ಅದು ಒಂದು ಕಡೆಗಿಂದ ಇನ್ನೊಂದು ಕಡೆಗೆ ಮೂವ್ ಆಗೋದನ್ನು ನಾವು, ಫ್ಲೋ ಆಗೋದನ್ನು ನಾವು ಕರೆಂಟ್ ಅಂತ ಹೇಳ್ತೀವಿ. ಎಲೆಕ್ಟ್ರಾನ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗುತ್ತೆ. ಕರೆಂಟಲ್ಲಿ ಎರಡು ರೀತಿ ಇರುತ್ತೆ, AC ಕರೆಂಟ್ ಮತ್ತು DC ಕರೆಂಟ್. AC ಕರೆಂಟ್ ಅಂದರೆ ಒಂದೇ ಡೈರೆಕ್ಷನಲ್ಲಿ ಹೋಗಲ್ಲ. ಒಂದು ಕಡೆ ಪಾಸಿಟಿವಿಂದ ಆದರೆ ಇನ್ನೊಂದು ಕಡೆ ನೆಗೆಟಿವ್ ಕಡೆಯಿಂದ ಪಾಸ್ ಆಗುತ್ತೆ. ನೋಡಿ, ಒಂದು ಕಡೆ ಫೇಸಿಂದ ಆದರೆ ಒಂದೊಂದು ಕಡೆ ನ್ಯೂಟ್ರಲಿಂದ ವೇರಿ ಆಗ್ತಾ ಇರುತ್ತೆ. ನೋಡಿ, ಇದನ್ನು ನೀವು ಗ್ರಾಫ್ ನೋಡ್ಬೋದು. ಒಂದೇ ಫ್ಲೋಯಲ್ಲಿ ಹೋಗ್ತಾ ಇಲ್ಲ, ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇಲ್ಲ, ವೇರಿ ಆಗ್ತಾ ಇದೆ. ನೋಡಿ, ಒಂದು ಸರಿ ಪಾಸಿಟಿವ್ ಕಡೆ ಹೋದರೆ ಇನ್ನೊಂದು ನೆಗೆಟಿವ್ ಕಡೆಯಿಂದ ಹೋಗುತ್ತೆ, ಫೇಸ್ ಕಡೆಯಿಂದ ಹೋದರೆ ನ್ಯೂಟ್ರಲ್, ಹಾಗೆ ಡೈರೆಕ್ಷನನ್ನು ಚೇಂಜ್ ಮಾಡ್ತಾ ಇರುತ್ತೆ. ಬಟ್ DC ಕರೆಂಟ್ ಹಾಗಲ್ಲ, ನೆಗೆಟಿವಿಂದ ಪಾಸಿಟಿವ್ ಕಡೆಗೆ ಒಂದೇ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ.
ಈಗ ರೆಸಿಸ್ಟೆನ್ಸ್ ಅಂದರೆ ಏನು ಅನ್ನೋದನ್ನು ನೋಡೋಣ. ಡೆಫಿನೇಷನ್ ನೋಡೋಣ. ರೆಸಿಸ್ಟೆನ್ಸ್ ಈಸ್ ದಿ ಆಪೋಸಿಷನ್ ಟು ದಿ ಫ್ಲೋ ಆಫ್ ಕರೆಂಟ್ ಇನ್ ಎ ಸರ್ಕ್ಯೂಟ್. ಇದ್ರದ್ದು ಯೂನಿಟ್ ಬಂದು ಓಮ್ ಆಗಿರುತ್ತೆ. ಅಂದರೆ ನೋಡೋಣ ರೆಸಿಸ್ಟೆನ್ಸ್ ಅಂದರೆ ಏನು ಅನ್ನೋದನ್ನು. ವೋಲ್ಟೇಜ್, ಇದು ಪುಷ್ ಮಾಡೋ ಎನರ್ಜಿನ ನಾವು ಹೇಳಿದ್ವಿ ವೋಲ್ಟೇಜ್. ಹಾಗೆ ಏನು ಮೂವ್ ಆಗುತ್ತೋ ಅದನ್ನು ಎಲೆಕ್ಟ್ರಾನ್ಸು, ಅದನ್ನು ಕರೆಂಟ್ ಅಂತ ಹೇಳಿದ್ವಿ. ಹಾಗೆ ರೆಸಿಸ್ಟೆನ್ಸ್ ಅಂದರೆ ಅದನ್ನು ಲಿಮಿಟ್ ಮಾಡುತ್ತೆ, ಅಪೋಸ್ ಮಾಡುತ್ತೆ, ಎಷ್ಟು ಬೇಕು ಅಂತ ಲಿಮಿಟ್ ಮಾಡುತ್ತೆ, ಪುಷ್ ಮಾಡುತ್ತೆ. ಎಷ್ಟು ಬೇಕು ಅನ್ನೋದನ್ನು ರಿಸ್ಟ್ರಿಕ್ಟ್ ಮಾಡಿ ಹಿಡಿಯೋದನ್ನು ನಾವು ಏನು ಹೇಳ್ತೀವಿ, ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಲಿಮಿಟ್ ಮಾಡೋದನ್ನು, ಅದನ್ನು ತಡೆಗೋಡೆ ಹಿಡಿಯೋದು. ನೋಡಿ ಇಲ್ಲಿ ಎಲೆಕ್ಟ್ರಾನ್ಸ್ ಇದೆ, ಮೂವ್ ಆಗ್ತಾ ಇದೆ. ಒಂದು ಚಿಕ್ಕದಾದ ಜಾಗ ಅಲ್ಲಿ ಬಂದಿದೆಯಲ್ಲ, ಅದನ್ನೇ ನಾವು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಅಲ್ಲಿ ಲಿಮಿಟ್ ಮಾಡ್ತಾ ಇದೆ, ಅದನ್ನು ರೆಸಿಸ್ಟ್ ಮಾಡ್ತಾ ಇದೆ, ರಿಸ್ಟ್ರಿಕ್ಟ್ ಮಾಡಿ ತಡೀತಾ ಇದೆ. ವೋಲ್ಟೇಜ್ ಪುಷ್ ಮಾಡ್ತಾ ಇದೆ, ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇದೆ, ಮೂವ್ ಆಗೋದನ್ನು ತಡೀತಾ ಇದೆ. ಇದು ಅದನ್ನು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್ ನೋಡಿ, ಇವಾಗ ಹ್ಯೂಮನ್ ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಬ್ಲಡ್ಡು ಹೋಗೋದು ಕಮ್ಮಿ ಆಗುತ್ತೆ. ಅದೇ ರೀತಿಯೇ ಈ ಕೊಲೆಸ್ಟ್ರಾಲ್ ಏನಿದೆಯೋ ಅದೇ ರೀತಿ ರೆಸಿಸ್ಟೆನ್ಸ್ ಕೆಲಸ ಮಾಡುತ್ತೆ. ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಬ್ಲಡ್ ಹೇಗೆ ಜಾಸ್ತಿ ಹೋಗೋದಕ್ಕಾಗಲ್ವೋ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ದರೆ ಕರೆಂಟ್ ಫ್ಲೋ ಕಮ್ಮಿ ಆಗುತ್ತೆ. ಹಾಗೆಯೇ ನೋಡಿ ಇಲ್ಲೊಂದು ಪೈಪ್ ಇದೆ, ಪೈಪಲ್ಲಿ ಗಲೀಜೆಲ್ಲ ಇದೆ. ಆ ಗಲೀಜಿದ್ದಾಗ ನೀರು ಸಲೀಸಾಗಿ ಹೋಗಲ್ಲ. ಕ್ಲೀನ್ ಇದೆ, ಕ್ಲೀನ್ ಇದ್ದಾಗ ನೀರು ಸಲೀಸಾಗಿ ಪಾಸ್ ಆಗುತ್ತೆ. ಅದೇ ರೀತಿ ರೆಸಿಸ್ಟೆನ್ಸು ಜಾಸ್ತಿ ಇದ್ದಾಗ ಕರೆಂಟ್ ಫ್ಲೋ ಕಮ್ಮಿ ಇರುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಇದ್ದಾಗ ಕರೆಂಟ್ ಫ್ಲೋ ಜಾಸ್ತಿ ಇರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲೆಕ್ಟ್ರಿಕಲ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.